ಯಾಕಾಗಿ ಸರ್? ಸರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೂಗಲ್ ಹಬ್ ಏನಿದೆಯಲ್ಲ, ಯಾಕಾಗಿ ಬೆಂಗಳೂರನ್ನ ಬಿಟ್ಟು ವಿಶಾಖಪಟ್ಟಣಂಗೆ ಹೋಯ್ತು ಸರ್? ಇದೇ ಮೈಸೂರಿನಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಐ ಟಿ ಬಿ ಟಿ ಮಿನಿಸ್ಟರ್ ಇರಬೇಕಾದ್ರೆ ನಾವು ಕೋಚನಹಳ್ಳಿನಲ್ಲಿ ಜಾಗವನ್ನು ಗುರುತು ಮಾಡಿ ಏರ್ಪೋರ್ಟ್ ಎಕ್ಸ್ಪಾನ್ಷನ್ಗೆ ಹೋಗಿ ನಾವು ಸೆಮಿ ಕಂಡಕ್ಟರ್ ಯೂನಿಟ್ ಅನ್ನು ಮಾಡಬೇಕು ಅಂತ ಹೇಳಿ ಕೇನ್ಸ್ ಟೆಕ್ನಾಲಜಿ ಅವ್ರನ್ನು ಕೂಡ ಕನ್ವಿನ್ಸ್ ಮಾಡಿದ್ದು. ನಮ್ಮ ಸರ್ಕಾರ ಹೋಯ್ತು, ನೀವು ಅಧಿಕಾರಕ್ಕೆ ಬಂದ್ರಿ. ನೀವೇ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕೇನ್ಸ್ ಟೆಕ್ನಾಲಜಿಯ ಮುಖ್ಯಸ್ಥರು, ನೀವು ಸ್ವತಃ ಮುಖ್ಯಮಂತ್ರಿಗಳು MOUಗೆ ಸೈನ್ ಹಾಕಿದ್ರಲ್ಲ ಸರ್. ಅದೇ ಕೇನ್ಸ್ ಟೆಕ್ನಾಲಜಿ 3,750 ಕೋಟಿ ರೂಪಾಯಿನ ಮೈಸೂರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿತ್ತು. ಇಲ್ಲಿ ಬಂದು ನಿಮ್ಮ ಹತ್ರ MOU ಸೈನ್ ಮಾಡಿ ತೆಲಂಗಾಣಕ್ಕೆ ಹೋಗಿ ಯಾಕೆ ಸರ್ ಗುದ್ಲಿ ಪೂಜೆ ಮಾಡಿದ್ರು? ನಿಮ್ಮ ಹತ್ರ MOU ಸೈನ್ ಹಾಕಿದ ನಂತರ ಗುದ್ಲಿ ಪೂಜೆ ಇಲ್ಲಾಗದ್ ಬಿಟ್ಟು ತೆಲಂಗಾಣದಲ್ಲಿ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಏನಾದ್ರು ಕೇಳಿದ್ರ ಸರ್? ಖರ್ಚಿಗೆ ಏನಾದ್ರು ಕೇಳಿದ್ರ ನೀವು? ಯಾಕಾಗಿ ಹೋದ್ರು ಹೇಳಿ ದಯವಿಟ್ಟು. ಹಾಗೆ AI ಹಬ್ ವಿಶಾಖಪಟ್ಟಣಂಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಹೈಯೆಸ್ಟ್ ಟೆಕ್ನೋಕ್ರಾಟ್ ಸಿಗುವಂಥದ್ದು, ಟ್ಯಾಲೆಂಟೆಡ್ ಯಂಗ್ಸ್ಟರ್ ಸಿಗುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಆಗಿದ್ರು, ಅಲ್ಲಿಗೆ ಹೋಗ್ತಾ ಇದೆಯಲ್ಲ, ಕಾರಣ ಏನು ಹೇಳಿ ಸರ್? ಯಾಕೆ ಕಂಪನಿಗಳು ಆ ಕಡೆ ಹೋಗ್ತಾ ಇದಾವೆ ಸರ್? ನೀವೇನಂತ ಹೇಳ್ತಾ ಇದ್ರಿ? ಆಂಧ್ರದಲ್ಲಿ ಅವರಿಗೆ 99 ಪೈಸಕ್ಕೆ 1 ಎಕರೆ ಜಾಗ ಕೊಡ್ತೀವಿ, ಕರೆಂಟ್ ಅನ್ನ ಫ್ರೀ ಕೊಡ್ತಾ ಇದ್ದಾರೆ, ಏನೋ ನೀರನ್ನ ಫ್ರೀ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ಹೋಗ್ತಾ ಇದಾರೆ ಅಂತ ಹೇಳ್ತಿರಲ್ಲ ಸರ್. ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಅದ್ಯಾವುದೋ ಸಿದ್ಧಾರ್ಥ ಟ್ರಸ್ಟ್ ಅಂತ ಮಾಡ್ಕೊಂಡು ಪುಕ್ಕಟಾಗಿ ಭೂಮಿ ಹೊಡ್ಕೊಂಡ್ರಲ್ಲ, 5 ಎಕರೆ ಜಾಗ ಹೊಡ್ಕೊಳಕ್ ಹೋಗಿದ್ರಲ್ಲ, ಕಂಪನಿ ಕೊಡ್ಬೋದಿತ್ತಲ್ವಾ ನೀವು ಅಂತ ಅದೇ ಜಾಗನ? ಆಯ್ತು, ನೀವು ಬೆಂಗಳೂರಲ್ಲಿ ಕೊಡಕ್ ಆಗ್ತಿಲ್ವಾ? Tier 2 Tier 3 ಸಿಟೀಸ್ ಇದೆಯಲ್ಲ, ಮೈಸೂರಲ್ಲಿ ಕೊಡಿ, ಪುಕ್ಕಟ ಜಾಗ ಕೊಡಿ. ಮೈಸೂರಿನಲ್ಲಿ ಉದ್ಯೋಗ ಸೃಷ್ಟಿ ಆಗ್ಬೇಕು. ಬೆಂಗಳೂರು ಮೈಸೂರು ಹೈವೇ ಮಾಡಿದ್ವಿ, ರೈಲ್ವೆ ಇಂಪ್ರೂವ್ ಮಾಡಿದ್ವಿ, ಏರ್ಪೋರ್ಟ್ ಎಕ್ಸ್ಪಾನ್ಷನ್ ದುಡ್ಡು ತಂದಿದ್ವಿ. ಮೈಸೂರಲ್ಲಿ ಕೊಡ್ಬೋದಿತ್ತಲ್ಲ ಸರ್? ಬೇಡ ಸರ್. ಇಡೀ ದೇಶದಲ್ಲೇ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಕಲಬುರಗಿಯೂ ಕೂಡ ಒಂದಾಗಿದೆ. ಇಡೀ ಕಲ್ಯಾಣ ಕರ್ನಾಟಕ ಅತ್ಯಂತ ಹಿಂದುಳಿದವಾದಂತಹ ಒಂದು ಪ್ರದೇಶವಾಗಿದೆ. ಅಲ್ಲಿ ಫ್ರೀಯಾಗಿ ಕೊಡಿ ಸರ್. ನೀವು ಅಲ್ಲೇ ಕೊಡ್ಲಿಲ್ಲ. ಇದೇ SM ಕೃಷ್ಣ ಅವರು ಈ ಹಿಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಸರ್ಜಾಪುರ ರೋಡ್ ಅಲ್ಲಿ ಇನ್ಫೋಸಿಸ್ ಸಹಿತವಾಗಿ ಎಲ್ಲರಿಗೂ ಪುಕ್ಕಟ ಭೂಮಿ ಕೊಟ್ರೇ ಇಲ್ವಾ? ಮೈಸೂರಿನಲ್ಲಿ ಕೊಟ್ರೇ ಇಲ್ವಾ? ಅವತ್ತು ಟ್ಯಾಕ್ಸ್ ಹಾಲಿಡೇ ಕೊಟ್ರೇ ಇಲ್ವಾ? ಆ ಕಾರಣಕ್ಕೋಸ್ಕರ ಇವತ್ತು ಬೆಂಗಳೂರು ಕಾಮಧೇನು ಆಗಿದೆ ಕರ್ನಾಟಕದ ಪಾಲಿಗೆ. SM ಕೃಷ್ಣ ಅವರ ವಿಷನ್ ಇಂದ ಆಗಿದ್ದು. ಬಾಳಿಗ ಅವರು ಅವತ್ತು ಎಲೆಕ್ಟ್ರಾನಿಕ್ ಸಿಟಿ ಮಾಡಿದ್ರು. ದೇವರಾಜ್ ಅರಸು ಅವರ ಕೃಪೆ, ರಾಮಕೃಷ್ಣ ಹೆಗಡೆ ಅವರ ಕೃಪೆಯಿಂದಾಗಿ ಇವತ್ತು ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅನ್ನೋದು ಬೆಳೀತು. ನಾವು ಆ ಕೆಲಸ ಮಾಡಿದ್ರಿಂದಲೇ ಬೆಂಗಳೂರು ಬೆಳೆದಿದ್ದು. ಬೆಂಗಳೂರು ಇವತ್ತು ಉಸಿರು ಕಟ್ಟುವಂತ ಸ್ಥಿತಿ ಬಂದಿದೆ. ಬೇಡ, ಮೈಸೂರಿಗೆ ಕಳಿಸಿ ಸರ್, ಕಲಬುರಗಿಗೆ ಕಳಿಸಿ, ಕೋಸ್ಟಲ್ ಲೈನ್ ಬೇಕು ಅಂದ್ರೆ ಮಂಗಳೂರಿಗೆ ಕಳಿಸಿ, ಕಾರವಾರ ಇದೆ ನಮಗೆ, ಬೆಳಗಾವಿಗೆ ಕಳಿಸಿ. ನೀವು ಇದು ಯಾವ ಜಾಗ ನಿಮಗೆ ಕಾಣಿಸ್ತಾ ಇಲ್ವಾ? ಇಲ್ಲಿ ಕೊಡಿ ಸರ್. ಬೆಂಗಳೂರಲ್ಲಿ ಯಾಕೆ ಕೊಡ್ಬೇಕು? ಇದಕ್ಕೆ ಉತ್ತರ ಇಲ್ಲ ನಿಮ್ಮ ಹತ್ರ. ಅಲ್ಲಿ ಫ್ರೀ ಕೊಟ್ಬಿಟ್ರಂತೆ, ಅಲ್ಲಿಗೆ ಹೋದ್ರಂತೆ. ಫ್ರೀ ಕೊಡಿ, ಬೇರೆ ನಮ್ಮಲ್ಲಿ Tier 2 Tier 3 ಸಿಟೀಸ್ ಅಲ್ಲಿ ಕೊಡಿ ಸರ್. ಇವತ್ತು ಕಲಬುರಗಿ ಅತ್ಯಂತ ಹಿಂದುಳಿದ ಜಿಲ್ಲೆ ಆಗಿದೆಲ್ಲ, 45 ವರ್ಷ ನೀವು ಅಪ್ಪ ಮಗ ದರ್ಬಾರ್ ಮಾಡಿದಿರಲ್ಲ, ಇವತ್ತು ಹಿಂದುಳಿದ ಪ್ರದೇಶ ಯಾಕಾಗಿದೆ ಸರ್? ಅತ್ಯಂತ ಹಿಂದುಳಿದ ಜಿಲ್ಲೆಯಲ್ಲಿ ಕಲಬುರಗಿ ಯಾಕೆ ಒಂದಾಗಿದೆ? ಶೈಕ್ಷಣಿಕವಾಗಿ ಯಾಕೆ ಹಿಂದುಳಿದಿದ್ದಾರೆ ಸರ್? ಕಷ್ಟದಿಂದ ಬಂದಿರೋರಿಗೆ ಓದುವಂತಹ ಉಮೇದ್ ಇರುತ್ತೆ ಸರ್. ನಿಮ್ ತಂದೆ ನೋಡಿ, ರಜಾಕರ್ಸು ಇಡೀ ಕುಟುಂಬವನ್ನ ಸುಟ್ಟಾಕಿದ್ರು ಕೂಡ ನಿಮ್ ತಂದೆ ಲೋನ್ ಸರ್ವೈವರ್ ಓದಿ ಅವರು ವಿದ್ಯಾವಂತರಾದ್ರು. ಇಲ್ಲ ಸಿದ್ದರಾಮಯ್ಯನವರು ಹುಂಡಿನಲ್ಲಿ ಹುಟ್ಟಿ ಕುರಿ ಕಾಯುವಂತ ಸಮುದಾಯದಲ್ಲಿ ಹುಟ್ಟಿದವರು, ಅವ್ರನ್ನು ಕೂಡ ವಕೀಲರಾದ್ರು, ಅಡ್ವೊಕೇಟ್ ಆಗಿ ಬೆಳೆದ್ರು. ನೀವು ಎಲ್ಲಾ ಸುಭಿಕ್ಷೆಯನ್ನು ಇಟ್ಕೊಂಡು ಬಂದು PUC ಫೇಲ್ ಆದ್ರಿ. ಬೇರೆ ಮಕ್ಕಳಿಗಾದ್ರು ಒಳ್ಳೆ ಅವಕಾಶನ ಮಾಡ್ಕೊಡ್ಬೋದಿತ್ತು. ನಿಮ್ ತರ ತಂದೆ ಎಲ್ಲರಿಗೂ ಸಿಗಲ್ಲ ಸರ್. ಫೇಲ್ ಆಗಿರೋ ಮಕ್ಕಳಿಗೂ ಕೂಡ ಸಾವಿರಾರು ಕೋಟಿ ಆಸ್ತಿ, ಅದ್ರಲ್ಲಿ ಬೆಂಗಳೂರಿನಲ್ಲಿ ಸದಾಶಿವನಗರದಲ್ಲಿ ಮನೆಗಳು, ಬಂಗ್ಲೆಗಳು, ಕಾರ್ಗಳು, 1ನೇ ನಂಬರಿನ ಕಾರ್ಗಳು ಎಲ್ಲರಿಗೂ ಸಿಗಲ್ಲ. ಆತರ ಎಲ್ಲರೂ ಮಾಡ್ಕೊಡಕ್ಕಾಗಲ್ಲ. ಆ ಕಲಬುರಗಿಯ ಮಕ್ಕಳ ಭಾಗ ಆದ್ರೂ ನೀವು ಯೋಚನೆ ಮಾಡ್ಬೋದಿತ್ತು. ಇದ್ಯಾವುದು ಮಾಡ್ಲಿಲ್ಲ, ಪ್ರತಿನಿತ್ಯ RSS ಅಂತ ಬೈತೀರಿ.